ಬೀದರ್ ನಗರದ ಹೃದಯ ಭಾಗದಲ್ಲಿ ಇರುವ ಕೆಎಚ್ ಕಾಲೋನಿಯಲ್ಲಿ ವಕೀಲರೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದು 3 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಏಪ್ರಿಲ್ 28ನೇ ತಾರೀಕಿನಂದು ಸಂಜೆ 7 ಗಂಟೆ ಸುಮಾರಿಗೆ ನಡೆದುಕೊಂಡು ಹೋಗುತ್ತಿದ್ದ ವಕೀಲ ಬಾಬು ಶೆಟ್ಟಿ ಕರ್ಸೆ ಎಂಬುವರ ಮೇಲೆ 5 ಜನರ ಗುಂಪು ಹಲ್ಲೆ ಮಾಡಿತು. ಪ್ರಕರಣ ದಾಖಲಿಸಿಕೊಂಡ ನೂತನ ನಗರ ಪೊಲೀಸ್ ಠಾಣೆ ಪೊಲೀಸರು ತನಿಖೆ ನಡೆಸಿ ನೌಬಾದ್ ಬಳಿ ಇಂಡಿಕಾ ವಾಹನದಲ್ಲಿ ಮಾರಕಾಸ್ತ್ರಗಳ ಸಮೇತ 3ರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಘಟನೆ ಕುರಿತು ಎಸ್ಪಿ ಚನ್ನಬಸಣ್ಣ ಲಂಗೋಟಿ ಮಾತನಾಡಿ, ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧಿಸಿದ್ದು ಇನ್ನು 3 ಜನ ಆರೋಪಿಗಳಿಗಾಗಿ ಬಲೆ ಬೀಸಲಾಗಿದೆ ಎಂದರು. 5 ಲಕ್ಷ ರೂಪಾಯಿ ಸುಪಾರಿ ಪಡೆದು 85,000 ರೂಪಾಯಿ ಮುಂಗಡ ಹಣ ಪಡೆದು ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಆರೋಪಿಗಳ ವಿಚಾರಣೆ ಮುಂದುವರೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸಣ್ಣ ಲಂಗೋಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಪೊಲೀಸ್ ತಂಡಕ್ಕೆ ಎಸ್ಪಿ ಅವರಿಂದ ಬಹುಮಾನ ನೀಡಿ ಶ್ಲಾಘಿಸಲಾಯಿತು. 4 ಜನ ಆಗಂತಕರು ಏನಂದ್ರೆ ವಕೀಲರ ಮೇಲೆ ಹಲ್ಲೆ ಮಾಡಿ ಏನಂದ್ರೆ ಅವರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಅದೃಷ್ಟವಶಾತ್ ವಕೀಲರು ಏನಂದ್ರೆ ಆ ಒಂದು ಇದರಿಂದ ಏನಂದ್ರೆ ಓಡಿ ಹೋಗಿ ಅವರ ಪ್ರಾಣ ಕಾಪಾಡಿಕೊಂಡಿರ್ತಾರೆ. ಈ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲು ಮಾಡಲಾಗಿರ್ತದೆ. ಒಂದು ವೈಟ್ ಕಲರ್ ಇಂಡಿಕಾ ಕಾರು ಏನಂತಾರೆ ಮತ್ತೆ 4 ಜನ ಅದರಲ್ಲಿ ಮೂವ್ ಮಾಡಿರುವಂತದ್ದು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಏನಂದ್ರೆ ಈ ಬಗ್ಗೆ ತಿಳಿಸಿರ್ತಾರೆ. ಇದನ್ನ ಜಾಡು ಹಿಡಿದು ಬೆನ್ನತ್ತಿದಾಗ ಮತ್ತೆ ವಕೀಲರನ್ನ ಏನಂದ್ರೆ ಅವರು ಚಿಕಿತ್ಸೆ ಎಲ್ಲ ತೆಗೆದುಕೊಂಡ ಮೇಲೆ ಅವ್ರನ್ನು ಕೂಡ ಏನಂದ್ರೆ ಅವರಿಂದ ಮಾಹಿತಿ ಸಂಗ್ರಹಿಸಿದಾಗ ವಕೀಲರು ಏನಂದ್ರೆ ಇತ್ತೀಚೆಗೆ ಒಂದು ವಡಗಾಂವ್ ಬಳಿಯಲ್ಲಿರುವಂತಹ ಒಂದು ಜಮೀನು ಸಂಬಂಧಪಟ್ಟಂತೆ ಖರೀದಿ ಮಾಡಿರ್ತಾರೆ. ಆ ಜಮೀನು ಖರೀದಿ ಮಾಡಿದ ವಿಷಯವಾಗಿ ಆ ಜಮೀನಿನ ಮೂಲ ಏನು ವಾರಸುದಾರ ಇರ್ತಾರೆ ಅಂದರೆ ಈಗ 3ನೇ ಇವರಾಗಿ ಇವರು ಖರೀದಿ ಮಾಡಿರ್ತಾರೆ. ಮೂಲವಾಗಿ ಯಾರ ಹೆಸರಲ್ಲಿ ಇರ್ತದೆ ಆ ಒಂದು ಕುಟುಂಬದ ವ್ಯಕ್ತಿ ಏನಂತಂದರೆ ಇವರಿಗೆ ಆ ಜಮೀನು ವಾಪಸ್ ಕೊಡಬೇಕು ಅಂತೇಳಿ ಕೆಲವರು ಮೂಲಕ ಏನಂದರೆ ಹೇಳಿರ್ತಾರೆ ಅನ್ನುವಂಥದ್ದು ಮಾಹಿತಿ 3 ಜನ ಆರೋಪಿಗಳನ್ನು ನಾವು ಇಲ್ಲಿ ಬಂಧಿಸಿದ್ದೀವಿ. ಒಟ್ಟು 6 ಜನ ಇದರಲ್ಲಿ ಆರೋಪಿಗಳು ಈ ಸದ್ಯದ ತನಿಖೆಯಲ್ಲಿ ಭಾಗಿಯಾಗಿರುವುದು ನಮಗೆ ಕಂಡು ಬಂದಿರ್ತದೆ. ಅದರಲ್ಲಿ 3 ಜನ ಏನು ಭಾಗಿಯಾಗಿದ್ದಾರೆ ಅವ್ರನ್ನ ಮತ್ತೆ ಆ ಕಾರು ಕೃತ್ಯಕ್ಕೆ ಬಳಸಿದಂಥ ಕಾರು ಮತ್ತು ಮಚ್ಚು ಮತ್ತು ಆ ಮೊಬೈಲ್ ಫೋನ್ಗಳೇನು ಇದೆ ಮತ್ತು ಖಾರದ ಪುಡಿ ಇದನ್ನು ಏನಂತಂದರೆ ರಿಕವರ್ ಮಾಡಿದೆ ಮತ್ತು 3 ಜನ ಬಂಧಿಸಿದೆ. ಈ 3 ಜನ ಬಂಧಿತರಲ್ಲಿ 2 ಏನಂದರೆ ಈಗಾಗಲೇ ಬೇರೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ತನಿಖೆಯಲ್ಲಿ ಕಂಡು ಬಂದಿದೆ. ಕೊಲೆ ಮಾಡಬೇಕು ಅನ್ನುವಂಥದ್ದಕ್ಕೆ ಸುಪಾರಿಯನ್ನು ಅವರಿಗೆ ಕೊಟ್ಟಿರ್ತಾರೆ. 5 ಲಕ್ಷ ರೂಪಾಯಿಯಷ್ಟು ಸುಪಾರಿ ಕೊಡಬೇಕು ಅನ್ನೋ ಮಾತಾಗಿರ್ತದೆ. ಅದರಲ್ಲಿ 85,000 ಏನಂದರೆ ಈಗಾಗಲೇ ಅವರಿಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ 3 ಜನನ ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಓಕೆ ಸರ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.